ಬಂಧುಗಳೇ, ನಮ್ಮ ರಾಷ್ಟ್ರದ ನಕ್ಷೆ ಕಡೆಗೆ ಒಮ್ಮೆ ಕಣ್ಣು ಹಾಯಿಸ್ತೀರಾ? ನಿಮ್ಮ ಗಮನಕ್ಕೆ ಬರಬೇಕಾದ ಒಂದೆರಡು ಸಂಗತಿ ನೆನಪಿಸ್ತೀನಿ. ನಮ್ಮ ದೇಶದ ಎಡಬಲಗಳಲ್ಲಿರುವ ಸಮುದ್ರಗಳನ್ನು ನೋಡಿ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಅಂತ ಮುದ್ರಿಸಿದ್ದಾರೆ. ನಮ್ಮ ಸಮುದ್ರಕ್ಕೆ ಅರಬ್ಬರ ಹೆಸರು ಏಕೆ ಅನ್ನೋದೇ ನನ್ನ ಜಿಜ್ಞಾಸೆ. ನಿಮಗೆ ಗೊತ್ತಿರುವಂತೆ ನಮ್ಮ ದೇಶದ ಮೇಲೆ, ಧರ್ಮ ಸಂಸ್ಕೃತಿಗಳ ಮೇಲೆ, ಇತಿಹಾಸ ಪರಂಪರೆಗಳ ಮೇಲೆ ಪರಕೀಯರ ಆಕ್ರಮಣ ನಡೀತು. ಆಕ್ರಮಣ ನಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರದ ಮೇಲಾಯಿತು. ನಮ್ಮ ಹೆಸರುಗಳನ್ನೂ ಬಿಡಲಿಲ್ಲ. ನಮ್ಮ ಹೆಸರುಗಳ ಮೇಲೂ ಆಕ್ರಮಣ ಮಾಡಿದರು. ಅದಕ್ಕೆ ಉದಾಹರಣೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ. ನಮ್ಮ ಹಿರಿಯರು ಈ ಪಶ್ಚಿಮ ಸಮುದ್ರವನ್ನು ರತ್ನಾಕರ ಅಂತ ಕರೆದಿದ್ರು. ಪೂರ್ವ ಸಮುದ್ರಕ್ಕೆ ಮಹೋದಧಿ ಅಂತ ಹೆಸರಿಟ್ಟಿದ್ರು. ಆಕ್ರಮಕರು ಈ ಎರಡೂ ಹೆಸರುಗಳನ್ನು ಬದಲಾಯಿಸಿದ್ರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಈ ಅಪಮಾನದ, ಆಕ್ರಮಣದ, ದಾಸ್ಯದ ಹೆಸರನ್ನು ಬದಲಾಯಿಸಲಿಕ್ಕೆ ಕರೆ ಕೊಟ್ಟರು. ಪಶ್ಚಿಮ ಸಮುದ್ರಕ್ಕೆ ಸಿಂಧು ಬಂದು ಸೇರುತ್ತೆ, ಪೂರ್ವ ಸಮುದ್ರಕ್ಕೆ ಗಂಗೆ ಬಂದು ಸೇರ್ತಾಳೆ. ದಾಸ್ಯದ ಹೆಸರುಗಳನ್ನು ಬಿಟ್ಟು ಕನಿಷ್ಠ ಆ ನದಿಗಳ ಹೆಸರಿಂದಾದರೂ, ಅಂದರೆ ಸಿಂಧೂ ಸಾಗರ್ ಮತ್ತು ಗಂಗಾ ಸಾಗರ್ ಅಂತ ಕರೆಯೋಣ ಅಂತ ಹೇಳಿದರು. ಆದರೆ ಅವ್ರ ಕರೆಗೆ ನಮ್ಮ ರಾಜಕಾರಣಿಗಳು ಬೆಲೆ ಕೊಡಲೇ ಇಲ್ಲ. ಇನ್ನೂ ದಾಸ್ಯದ ಹೆಸರುಗಳೇ ಮುಂದುವರೆದಿದ್ದಾವೆ. ನಮ್ಮ ಹೆಸರುಗಳ ಮೇಲೂ ಆಕ್ರಮಣ ಆಯಿತು ಅನ್ನೋದಕ್ಕೆ ನಿಮ್ಗೆ 2 ಉದಾಹರಣೆ ಕೊಟ್ಟೆ ಅಷ್ಟೇ. ಇಂಥದ್ದು ಎಷ್ಟಿರಬಹುದು? ದೇಶದ ಉದ್ದಗಲಗಳಲ್ಲಿ ಒಮ್ಮೆ ಕಣ್ಣು ಹಾಯಿಸಿ, ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಅದು ನಮ್ಮ ತೀರ್ಥ. ಅದರ ಹೆಸರು ಗೊತ್ತಾ ಮಗು ಅಂತ ನಮ್ಮ ದೇಶದ ಯಾವುದಾದ್ರೂ ಮಗುನ ಕೇಳಿ ನೋಡಿ, ಏನು ಉತ್ತರ ಸಿಗ್ಬೋದು? ಅಂಕಲ್, ಮೌಂಟ್ ಎವರೆಸ್ಟ್ ಅಲ್ವಾ ಅನ್ನತ್ತೆ ಮಗು. ಈ ಅಂಕಲ್ಲು, ಮೌಂಟ್ ಮತ್ತು ಎವರೆಸ್ಟ್ 3 ಶಬ್ದ ನಮ್ಮದಲ್ಲ. ನಮ್ಮ ಋಷಿಗಳಿಗದು ಗೊತ್ತಿರಲಿಲ್ಲ. ಅವ್ರ ಕಾಲದಲ್ಲಿ ಇಂಗ್ಲಿಷ್ ಹುಟ್ಟೇ ಇರಲಿಲ್ಲ. ಜಗತ್ತಿನ ಅತ್ಯುನ್ನತ ಶಿಖರಕ್ಕೆ ನಮ್ಮ ಪೂರ್ವಜರು ಸಾಗರ ಮಾಥಾ ಅಂತ ಹೆಸರಿಟ್ಟಿದ್ರು. ಅಂದರೆ ಶಿವನ ನೆತ್ತಿ ಅಂತ ಅರ್ಥ. ಗೌರಿ ಶಂಕರ್ ಅಂದಾಗ ನಮ್ಮ ಹೃದಯ ಅರಳುತ್ತೆ. ಎವರೆಸ್ಟ್ ಅಂದಾಗ ಭಾವನೆಗಳ ನಿರ್ಮಾಣ ಆಗೋದೇ ಇಲ್ಲ. ಹೀಗೆ ಅನೇಕ ಹೆಸರುಗಳನ್ನು ಬದಲಾಯಿಸಿದ್ರು. ಇನ್ನು ಕೆಲವನ್ನ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಆಗಲಿಲ್ಲ. ಉದಾಹರಣೆಗೆ, ಈಶಾನ್ಯ ಭಾರತದ ಒಂದು ಉತ್ತುಂಗ ಶಿಖರಕ್ಕೆ ಅಂಚನಗಂಗಾ, ಹಿಮಾಲಯದಲ್ಲಿ ಎತ್ತರದಲ್ಲಿ ಅದಕ್ಕೆ 3ನೇ ಸ್ಥಾನ, ಸುಮಾರು 26,000 ಅಡಿಗಳ ಎತ್ತರ, ಮುಗಿಲು ಚುಂಬಿಸ್ತಕ್ಕಂಥ ಬೆಳ್ಳಿ ಬೆಟ್ಟ. ಮುಂಜಾನೆ ಅರುಣನ ಚಿನ್ನದ ಕಿರಣ ಬೆಟ್ಟದ ಮೇಲೆ ಬಿದ್ದಾಗ ಇಡೀ ಬೆಟ್ಟವೇ ಚಿನ್ನದ ಗಟ್ಟಿ ಅಂತ ಕಾಣಿಸುತ್ತೆ. ನಮ್ಮ ಹಿರಿಯರು ಈ ಪ್ರಕೃತಿಯ ಪವಾಡದಿಂದ ಮುದಗೊಂಡು ಆ ಬೆಟ್ಟನ ಕಾಂಚನಗಂಗಾ ಅಂತ ಕರೆದ್ರು. ಬ್ರಿಟಿಷರಿಗೆ ಆ ಹೆಸರು ಹೇಳಕ್ ಬಹಳ ಕಷ್ಟ ಆಯಿತು. ಅವ್ರ ಬಾಯಲದು ಕಿಂಚಿಂಚುಂಗ ಆಗಿದೆ. ಹಾಗೆಯೇ ಕಾಳಿ ಮಾತೆಯ ಶಕ್ತಿಪೀಠ ಕಳಿಘಾಟ್ ಇವತ್ತು ಕೋಲ್ಕತ್ತಾ ಆಗಿದೆ. ಬಂಗಾಳದ ಇನ್ನೊಂದು ಶಿವಕ್ಷೇತ್ರ ದುರ್ಜಯಲಿಂಗ. ಶಿವಕ್ಷೇತ್ರ ಅದು. ಶಿವ ಅಜೇಯ, ಅದಮ್ಯ, ದುರ್ಜಯ. ಅವನು ತ್ರಿಪುರರ ವಧೆ ಮಾಡ್ದ, ಅಂಧಕಾಸುರನ ಸಂಹಾರ ಮಾಡ್ದ. ತಪಸ್ಸನ್ನು ಹಾಳು ಮಾಡ್ಲಿಕ್ಕೆ ಬಂದ ಮನ್ಮಥನನ್ನ ತನ್ನ ಹಣೆಗಣ್ಣಿನ ಕಿಡಿ ನೋಟದಿಂದ ಹಿಡಿ ಬೂದಿ ಮಾಡ್ದ. ಆ ಸ್ಥಳದಲ್ಲಿ ಲಿಂಗ ರೂಪದಲ್ಲಿ ನೆಲೆನಿಂತ ಶಿವ ದುರ್ಜಯಲಿಂಗ ಅಂತ ಅನ್ನಿಸ್ಕೊಂಡ. ಕ್ರಮೇಣ ಆ ತೀರ್ಥವೇ ದುರ್ಜಯಲಿಂಗ ಆಯಿತು. ಪಾಪ ಬ್ರಿಟಿಷರಿಗೆ ಆ ಶಬ್ದ ಹೇಳಕ್ ಬರಲಿಲ್ಲ. ಅವ್ರ ಬಾಯಿಲದು ಡಾರ್ಜಿಲಿಂಗ್ ಆಯಿತು. ಈಗಲೂ ಹಾಗೆ ಇದೆ. ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಗೋವಾದಿಂದ ಕೊಚ್ಚಿ ತನಕ ಪೋರ್ಚುಗೀಸರು ಓಡಾಡ್ತಿದ್ರು. ಆ ಕರಾವಳಿಯಲ್ಲಿ ಕಾರವಾರ ಮತ್ತು ಮಂಗಳೂರು ಎಂಬ ಕನ್ನಡದ ಜಿಲ್ಲೆಗಳಿದ್ದಾವೆ. ಈ ಕನ್ನಡ ಅನ್ನೋ ಶಬ್ದದಲ್ಲಿ ಬರತಕ್ಕಂಥ ಡ ಅನ್ನೋ ಅಕ್ಷರ ಉಚ್ಚಾರ ಮಾಡ್ಲಿಕ್ಕೆ ಪೋರ್ಚುಗೀಸರಿಗಾಗಲಿಲ್ಲ, ಆಂಗ್ಲರಿಗೂ ಆಗ್ತಿರ್ಲಿಲ್ಲ. ಅವ್ರ ಬಾಯಲ್ಲಿ ಕನ್ನಡ ಕೆನರಾ ಆಯಿತು. ಕಾರವಾರ ನಾರ್ತ್ ಕೆನರಾ, ಮಂಗಳೂರು ಸೌತ್ ಕೆನರಾ. ಹಾಗೇನೆ ಕೊಡಗು ಬ್ರಿಟಿಷ್ ವಶದಲ್ಲಿತ್ತು, ಕೂರ್ಗಾಯಿತು. ಮಡಿಕೇರಿ ಮರ್ಕೆರಾ. ಎಷ್ಟು ಶಬ್ದಗಳು ವಿರೂಪಗೊಂಡಿರಬೇಕು. ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂಥ ದ್ರೋಣಧಾರ ಡೆಹ್ರಾಡೂನ್ ಆಯಿತು. ಮಹಾರಾಷ್ಟ್ರದ ಧಾರಾಶಿವ ಉಸ್ಮಾನಾಬಾದ್ ಆಯಿತು. ನಮ್ಮ ರಾಯಚೂರು ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದ ಪಲಮೂರ್ ಮೆಹಬೂಬ್ ನಗರ್ ಆಗಿದೆ. ಸಕಲೇಶ್ಪುರಕ್ಕೆ ಟಿಪ್ಪು ಮಾಂಜರಾಬಾದ್ ಅಂತ ಹೆಸರಿಟ್ಟಿದ್ದ. ಬೀದರ್ ಜಿಲ್ಲೆ ಜೈಸಿಂಪುರ ಹುಮ್ನಾಬಾದ್ ಆಗಿದೆ. ಆಂಧ್ರದ ರಾಜಧಾನಿ ಭಾಗ್ಯನಗರ್ ಇಂದು ಹೈದರಾಬಾದ್ ಆಗಿದೆ. ಯಾದವರ ದೇವಗಿರಿ ದೌಲತಾಬಾದ್ ಆಗಿದೆ. ಉತ್ತರ ಪ್ರದೇಶದ ರಾಮ್ಘರ್ ಅಲಿಘರ್ ಆಗಿದೆ. ಕೃಷ್ಣನ ಸಹಪಾಠಿ ಗೆಳೆಯ ಆ ಸುಧಾಮ ಕುಚೇಲ, ಅವನು ಜನಿಸಿದ ಊರು ಸುಧಾಂಪುರಿ, ಇವತ್ತು ಪೋರ್ಬಂದರ್ ಆಗಿದೆ. ಪ್ರಜಾಪತಿ ಬ್ರಹ್ಮ ಯಾಗ ಮಾಡಿ ಜಾಗ ತ್ರಿವೇಣಿ ಸಂಗಮ ಅಕ್ಷಯ ವಟವೃಕ್ಷ ಇರತಕ್ಕಂಥ ತೀರ್ಥರಾಜ ಪ್ರಯಾಗ್, ಅದನ್ನು ಅಕ್ಬರ್ ಅಲಹಾಬಾದ್ ಅಂತ ಬದಲಾಯಿಸಿದಾನೆ. ಕಾಶಿನ ಔರಂಗಜೇಬ್ ಮಹಮ್ಮದಾಬಾದ್ ಅಂತ ಮಾಡಿದ್ದ. ಅಯೋಧ್ಯೆ ಫೈಜಾಬಾದ್ ಆಯಿತು. ಭವಾನಿಪುರ ಢಾಕಾ ಆಯಿತು. ಶ್ರೀರಾಮನ ಕಿರಿಯ ಮಗ ಮಹಾರಾಜ ಲೆವನ ರಾಜಧಾನಿ ಲವಪುರ್ ಲಾಹೋರ್ ಆಗಿ ಪಾಕಿಸ್ತಾನದಲ್ಲಿದೆ. ಗಾಂಧಾರ ಅಫ್ಘಾನಿಸ್ತಾನ್ ಆಗಿದೆ. ಪ್ರಹ್ಲಾದನಿಗೆ ಜನ್ಮವಿತ್ತ ತೀರ್ಥ
ಪ್ರಹ್ಲಾದಪುರಿ, ಹಿರಣ್ಯಾಕ್ಷನಗರಿ, ಹಿರಣ್ಯಕಶಿಪು ರಾಜಧಾನಿ ಮುಲ್ತಾನಾಗಿ ಪಾಕಿಸ್ತಾನಕ್ಕೆ ಹೋಗಿದೆ. ಕೃಷ್ಣ ಇಟ್ಟ ಹೆಸರು ಇಂದ್ರಪ್ರಸ್ಥ, ಇವತ್ತು ದಿಲ್ಲಿ ಆಗಿದೆ. ಹೆಸರಿನ ಮೇಲಿನ ಆಕ್ರಮಣ ಅಲ್ಲಿಗೆ ನಿಲ್ಲಿಲ್ಲ. ಮನೆ ಪ್ರವೇಶ ಮಾಡ್ತು. ಅಮ್ಮ ಮಮ್ಮಿ ಆದ್ಲು, ಅಪ್ಪ ಡ್ಯಾಡಿ ಆದ. ಗಂಡಸರೆಲ್ಲ ಅಂಕಲ್ಸ್, ಹೆಂಗಸರೆಲ್ಲ ಆಂಟಿಗಳು. ಭಾರತ ಇಂಡಿಯಾ. ಬಂಧುಗಳೇ, ಒಳ್ಳೆ ಸಂಗತಿಗಳನ್ನು ಜಗತ್ತಿನ ಎಲ್ಲಾ ಕಡೆ ಸ್ವೀಕಾರ ಮಾಡಿದವರು ನಾವು. ಆದರೆ ತೆಗೆದುಕೊಳ್ಳುವಾಗ ಯೋಚನೆ ಮಾಡಬೇಕು, ಅದರಿಂದ ನಮ್ಮ ಸಂಸ್ಕೃತಿಗೆ ಒಳ್ಳೇದಾಗತ್ತಾ ಅಂತ ಯೋಚನೆ ಮಾಡಬೇಕು. ಮಮ್ಮಿ ಅನ್ನೋ ಶಬ್ದಕ್ಕೆ ಹೆಣ ಅಂತಲೂ ಒಂದು ಅರ್ಥ ಇದೆಯಲ್ಲ. ಹಿಂದೆ ನೈಲ್ ನದಿ ಕಣಿವೆಯ ನಾಗರಿಕತೆ, ಈಜಿಪ್ಷಿಯನ್ ಸಿವಿಲೈಸೇಷನ್ನಿನ ಜನ, ಮರಣಾನಂತರದ ಬದುಕಿನಲ್ಲಿ ಅವರಿಗೆ ವಿಶ್ವಾಸ ಇತ್ತು. ಅದಕ್ಕೋಸ್ಕರ ಶವಗಳಿಗೆ ಸುಗಂಧ ದ್ರವ್ಯ ಹಚ್ಚಿ ಬಿಳಿ ಬಟ್ಟೆ ಸುತ್ತಿ ಪಿರಮಿಡ್ಗಳಲ್ಲಿ ಇಡ್ತಿದ್ರು. ಅದನ್ನು ಅವ್ರು ಮಮ್ಮಿ ಅಂತ ಕರೀತಾ ಇದ್ರು. ನಮಗೆ ಜನ್ಮವಿತ್ತ ತಾಯಿನ ಹೆಣ ಅಂತ ಅರ್ಥ ಬರೋ ಶಬ್ದದಿಂದ ಕರೆಯೋ ಸರಿನಾ? ತಾಯಿನ ಗುರ್ಸಕ್ ನಮ್ಮಲ್ಲಿ ಶಬ್ದದ ದಾರಿದ್ರ್ಯ ಇದೆಯಾ? ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಅಮ್ಮ, ಆಯಿ, ತಾಯಿ, ಅವ್ವೆ, ಅಬ್ಬೆ, ಅಂಬ, ಮಾತಾ, ಎಷ್ಟೊಂದು ಶಬ್ದಗಳು. ಶಬ್ದದ ಜೊತೆಗೆ ಸಂಸ್ಕೃತಿ ಹರಿಯತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಶಬ್ದಗಳನ್ನು ಕಲಿಸುವಾಗ ಎಚ್ಚರ ವಹಿಸಬೇಕು. ಭಾರತ ಇಂಡಿಯಾ ಆಯಿತು ಅಂತ ನಿಮ್ಗೆ ಹೇಳಿದೆ. ಇಂಡಿಯಾ ಅನ್ನೋ ಶಬ್ದ ನಮ್ದಲ್ಲ. ಆ ಶಬ್ದಕ್ಕೆ ಅರ್ಥವೂ ಇಲ್ಲ. ಮತ್ತು ಬಳಕೆಗೆ ಬಂದಿದ್ದು ಹೇಗೆ? ಅಲೆಕ್ಸಾಂಡರ್ ನಮ್ಮ ದೇಶದ ವಾಯುವ್ಯ ಭಾಗವನ್ನು ಅತಿಕ್ರಮಿಸಿದ್ದ. ಪಂಜಾಬ್ನಲ್ಲಿ ಅವನು ಸಿಂಧು ನದಿ ನೋಡ್ದ. ಅವನಿಗೆ ಅದರ ಹೆಸರು ಹೇಳಕ್ಕೆ ಬರಲಿಲ್ಲ. ಸಿಂಧು ಅಂದರೆ ಪವಿತ್ರ, ಮಂಗಲ ಅಂತ ಅರ್ಥ. ನಮ್ಮ ಹೆಣ್ಮಕ್ಳಿಗೆ ಪ್ರೀತಿಯಿಂದ ಸಿಂಧು ಅಂತ ಕರಿತೀವಿ, ಹೆಸರಿಡ್ತೀವಿ. ಅಲೆಕ್ಸಾಂಡರ್ ಬಾಯ್ನಲ್ಲಿ ಸಿಂಧು ಇಂಡೋಸ್ ಅಂತಾಯಿತು. ಇಂಡೋಸ್ನಿಂದ ಇಂಡಿಕಾ, ಇಂಡಿಯಾ ಅನ್ನೋ ಶಬ್ದಗಳು ಹುಟ್ಟಿದ್ದಾವೆ. ಹೀಗಾಗಿ ಇಂಡಿಯಾ ಅನ್ನುವಾಗ ನಮ್ಮ ತಾಯಿಯ ಮುಡಿಗೆ ಕೈ ಹಾಕಿದ ಅಲೆಕ್ಸಾಂಡರ್ ನೆನಪಾಗತ್ತೆ, ಮನಸ್ಸಿಗೆ ಸಂತೋಷ ಸಿಗೋದಿಲ್ಲ. ಆದರೆ ಭಾರತ ಅನ್ನೋ ಶಬ್ದ ಹಾಗಲ್ಲ. ಅದರ ಉತ್ಪತ್ತಿಗೆ ಕಾರಣವಾದ ಒಂದು ಧಾತು ಇದೆ, ಅದಕ್ಕೊಂದು ಇತಿಹಾಸ ಇದೆ, ಪರಂಪರೆ ಇದೆ. ಭ್ರೂ ಅನ್ನೋ ಧಾತುವಿನಿಂದ ಭಾರತ ಅನ್ನೋ ಶಬ್ದದ ಉತ್ಪತ್ತಿ ಆಗಿದೆ. ಅದಕ್ಕೆ ಭಗವಂತ ಬೆಳಕು, ಜ್ಞಾನ, ಸಲಹು, ಪೋಷಿಸು, ಜೋಡಿಸು, ಈ ರೀತಿ ಅನೇಕ ಅರ್ಥಗಳಿದ್ದಾವೆ. ಭಾರತ ಅಂದರೆ ಬೆಳಕಿನ ಆರಾಧಕರ ನಾಡು ಅಂತ ಅರ್ಥ. ಜ್ಞಾನ ಸಂಗ್ರಹ ಕಾರ್ಯದಲ್ಲಿ ನಿರತರಾಗಿರತಕ್ಕಂಥವ್ರ ದೇಶ ಅಂತ ಅರ್ಥ. ಭರತ ಅನ್ನೋ ಶಬ್ದಕ್ಕೆ ಪೋಷಿಸು ಅಂತಲೂ ಒಂದು ಅರ್ಥ ಇದೆ. ನಮ್ಮ ತಾಯಿ ನಮ್ಮನ್ನು ಮಾತ್ರ ಅಲ್ಲ, ಇಡೀ ಜಗತ್ತಿನ ಯೋಗಕ್ಷೇಮ ನೋಡಿಕೊಂಡ ಅನ್ನಪೂರ್ಣೆ ಆಕೆ, ಜಗಜ್ಜನನೇ ಆಕೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳು ಎಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲೊಳಿಟ್ಟು ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ ಅನ್ನೋ ಕವಿವಾಣಿ ಬಹಳ ಅರ್ಥಪೂರ್ಣವಾಗಿದೆ. ಭರತನಿಂದಾಗಿ ನಮ್ಮ ರಾಷ್ಟ್ರ ಭಾರತವಾಯಿತು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ನಮ್ಮ ತಾಯಿ ಭಾರತಿ ಅನಿಸಿದ್ದು ಮಗು ಭರತನಿಂದ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಅದರ ಹಿಂದೆ ಇರತಕ್ಕಂಥ ನಮ್ಮೊಂದು ಸಾಂಸ್ಕೃತಿಕ ಮೌಲ್ಯ, ಅದನ್ನು ಗಮನಿಸಬೇಕು. ಅದು ಅಂದರೆ ನಮ್ಮ ತಾಯಿನ ಗುರುಸಿದ್ದು ಅವಳ ಮಗನ ಮೂಲಕ. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳನ್ನು ಮಾತೃ ಸ್ವರೂಪದಲ್ಲಿ ನೋಡ್ತೀವಿ. ಕಣ್ಣಿಗೆ ಕಾಣುವ ಜಗತ್ತಿನ ಸಕಲ ಸ್ತ್ರೀ ಅಂಶವನ್ನು ಪಾರ್ವತಿ ಸ್ವರೂಪದಲ್ಲಿ ನೋಡ್ತಕ್ಕಂಥ ಸಂಸ್ಕೃತಿ ನಮ್ಮದು. ಇದು ಬರೀ ತತ್ವಜ್ಞಾನ ಅಲ್ಲ, ವ್ಯವಹಾರದಲ್ಲಿದೆ. ಮನೇಲಿ ನೋಡಿ, ತಂದೆ ತನ್ನ ಮಗಳನ್ನು ಅಮ್ಮ ಅಂತ ಕರೀತಾನೆ. ಪುಟ್ಟ ಹೆಣ್ಣು ಮಗು, ಇನ್ನೂ ಹಲ್ಲು ಹುಟ್ಟಿಲ್ಲ, ಬೊಚ್ಚುಬಾಯಿ, ಅಂಬೆಗಾಲಲ್ಲಿ ಓಡಾಡುತ್ತೆ. ಆದರೆ ಅಪ್ಪನ ಗುರುಸತ್ತೆ, ಅಪ್ಪ ಅನ್ನಕ್ಕೆ ಬರಲ್ಲ. ಆ ಎಳೆ ಮಗುನ ಎತ್ಕೊಂಡು ಏನಮ್ಮ ಅಂತ ಕೇಳಲ್ವಾ? ತನ್ನ ಮಗಳನ್ನು ತಾಯಿ ರೂಪದಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗೆ ತನ್ನ ಹೆಂಡತಿಲೂ ತಾಯಿನ ಕಾಣೋದು ಕಷ್ಟವಾಗೋದಿಲ್ಲ. ಕೈ ಹಿಡಿದ ಹೆಂಡತಿಯನ್ನು ದೇವಿ ರೂಪದಲ್ಲಿ ಕಂಡು ಪರಮಹಂಸರು ಆರಾಧನೆ ಮಾಡಿದ್ರಲ್ಲ. ಮನೆಯಲ್ಲಿನ ಸಂವಾದಗಳನ್ನು ಸ್ವಲ್ಪ ಗಮನಿಸಿ. ಮನೇಲಿ ಗಂಡ ತನ್ನ ಹೆಂಡತಿನ ಕರೆಯುವಾಗ ನೇರವಾಗಿ ಕರೆಯಲ್ಲ, ಮಗುನ್ ಕರೀತಾನೆ. ಮೊದಲು ಮಗು ಅಮ್ಮ ಎಲ್ಲಿದ್ದಾಳು ನೋಡೋ, ಅಮ್ಮನ ಕರಿ ಅಂತ ಹೇಳ್ತಾನೆ. ಅದು ಬಿಟ್ಟು ಮರಿ ನನ್ನ ಹೆಂಡತಿನ ಕರಿ ಅಂದ್ರೆ ಹೆಂಗಿರತ್ತೆ? ಶಬ್ದವೇನೋ ಸರಿ, ಆದ್ರೆ ನಮಗದು ಹಿಡಿಸೋದಿಲ್ಲ. ಹಾಗೇನೆ ಹೆಂಡತಿ ಗಂಡನ ಕರೆಯುವಾಗ ಮೊದಲು ಮಗುನ್ ಕರೀತಾಳೆ. ಮಗು ಅಪ್ಪ ಎಲ್ಲಿದ್ದಾರೆ ನೋಡು, ಎಲ್ಲರೂ ಕಾಯ್ತಿದ್ದಾರೆ, ಅಪ್ಪನ್ ಕರಿತೀಯಾ ಅಂತಾಳೆ ವಿನಃ ಮಗು ನನ್ನ ಗಂಡ ಎಲ್ಲೋ, ಹೋಗು ನನ್ನ ಹಸ್ಬೆಂಡ್ ಎಲ್ಲಿದ್ದಾರೆ ಹುಡುಕೋ ಅನ್ನಲ್ಲ. ಶಬ್ದಗಳು ಸರಿ, ಆದರೆ ನಮಗದು ಸೇರಲ್ಲ. ಯಾಕೆಂದ್ರೆ ಅದ್ರಲ್ಲಿ ನಮ್ಮ ಸಂಸ್ಕೃತಿ ಪ್ರವಾಹ ಇಲ್ಲ. ಇಲ್ಲೆಲ್ಲ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡಂಥ ನಾವು ಗಂಡ ಹೆಂಡತಿ ತಮ್ಮ ಆತ್ಮೀಯರಿಗೆ ಪರಿಚಯ ನೀಡುವಾಗ ಸಂಸ್ಕೃತಿ ಮರೆತಂತೆ ಅನ್ಸಲ್ವಾ? ಹಾಗೇನು ಹೇಳ್ತಾರೆ, ಇವಳು ನನ್ನ ಮಿಸ್ಸೆಸ್ಸೋ, ನಾನು ಅವಳ ಹಸ್ಬೆಂಡು, ಹೀಗೆಲ್ಲ ಹೇಳ್ತಾರೆ. ನಮ್ಮ ಹಿರಿಯರು ಹೀಗೆ ಹೇಳ್ತಿರ್ಲಿಲ್ಲ. ಗಂಡ ತನ್ನ ಹೆಂಡತಿನ ಪರಿಚಯ ಮಾಡುವಾಗ ಹೇಳ್ತಿದ್ರು,
ಈಕೆ ನನ್ನ ಕುಟುಂಬ, ನನ್ನ ಮಗುವಿನ ತಾಯಿ. ಎಷ್ಟು ಸುಂದರವಾದ ಪದ್ಧತಿ ಇದು. ಹೆಂಡತಿ ಅನ್ನೋ ಶಬ್ದ ಗೌಣ, ತಾಯಿ ಅನ್ನೋ ಶಬ್ದಕ್ಕೆ ಮಹತ್ವ. ಯಾಕೆ ಅಂದರೆ ಹೆಂಡತಿ ಅನ್ನೋ ಶಬ್ದದಲ್ಲಿ ಭೋಗದ ವಾಸನೆ ಇದೆ, ತಾಯಿ ಅನ್ನೋ ಶಬ್ದದಲ್ಲಿ ತ್ಯಾಗದ ಸುಗಂಧ ಇದೆ. ಆ ತ್ಯಾಗದ ಸಂಕೇತವಾದ ಕುಂಕುಮ ನಮ್ಮ ತಾಯಂದ್ರ ಹಣೆಯಲ್ಲಿರುತ್ತೆ. ಒಟ್ಟಿನಲ್ಲಿ ಯಾವುದೇ ಸ್ತ್ರೀ ಕಣ್ಮುಂದ್ ಬರಲಿ, ಅವಳು ಯಾರ ಮಗಳು ಅಥವಾ ಯಾರ ತಾಯಿ ಅಂತ ಮಾತ್ರ ನಾವು ಗುರುತಿಸ್ತೀವಿ ವಿನಃ ಯಾರ ಹೆಂಡತಿ ಅಂತಲ್ಲ. ಉದಾಹರಣೆಗೆ ಜೀಜಾಮಾತೆ ಯಾರು? ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಪ್ರಶ್ನೆ ಕೇಳಿ ನಿಮ್ಗೆ ಒಂದೇ ಉತ್ತರ ಸಿಗತ್ತೆ, ಶಿವಾಜಿಯ ತಾಯಿ, ಶಹಾಜಿ ಹೆಂಡತಿ ಅಂತ ನಾವು ಹೇಳಲ್ಲ. ಭುವನೇಶ್ವರಿ ದೇವಿ ಯಾರು? ವಿವೇಕಾನಂದರ ತಾಯಿ ಅಂತ ಹೇಳ್ತೀವಿ. ಕಲ್ಕತ್ತದ ವಕೀಲ ವಿಶ್ವನಾಥ ದತ್ತನ ಹೆಂಡತಿ ಅಂತ ಯಾರೂ ಹೇಳಲ್ಲ. ಕೌಸಲ್ಯ ಯಾರು? ಕೌಸಲ ದೇಶದ ರಾಜಕುಮಾರಿ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ ತಾಯಿ ಅಂತ ಹೇಳ್ತೀವಿ ವಿನಃ ಶ್ರೀಮತಿ ದಶರಥ ಅಂತ ಹೇಳಲ್ಲ. ಕುಂತಿ ದೇವಿನ ಯಾರಾದರೂ ಮಿಸಸ್ ಪಾಂಡು ಅಂತ ಹೇಳಿದ್ರೆ ಎಷ್ಟು ಸಂಕೋಚ ಆಗ್ಬೋದು ನಮಗೆ. ಆಕೆ ಮಿಸಸ್ ಪಾಂಡು ಅಲ್ಲ, ಪಾಂಡವರ ತಾಯಿ, ಕುಂತಿ ಭೋಜನ ಸಾಕು ಮಗಳು ಅಂತ ಪರಿಚಯ ಸಿಕ್ಕಾಗಲೇ ನಮ್ಗೆ ಸಂತೋಷ ಆಗ್ತಕ್ಕಂಥದ್ದು. ಹಾಗೇನೆ ಭರತನ ತಾಯಿ, ನಮ್ಮ ತಾಯಿ ಭಾರತಿ. ಭಾರತ ಅಂದ್ರೆ ಜೋಡಿಸೋದು, ಸಮನ್ವಯ ಅನ್ನೋ ಅರ್ಥ. ಭಾರತ ಅನ್ನೋ ಶಬ್ದನ ಗಮನಿಸಿ, 3 ಅಕ್ಷರ ಇದೆ. ಭಾ ಅಂದ್ರೆ ಭಾವ, ರೇ ಅಂದ್ರೆ ರಾಗ, ತೆ ಅಂದ್ರೆ ತಾಳ. ಭಾವ, ರಾಗ, ತಾಳ 3 ಇದ್ರೆ ಸಂಗೀತ. ಅಂದ್ರೆ ಸ್ವರಗಳಲ್ಲಿ ಸಾಮರಸ್ಯ ನಿರ್ಮಾಣವಾದರೆ ಸಂಗೀತ, ಜನರ ಹೃದಯದಲ್ಲಿ ಸಾಮರಸ್ಯ ಉಂಟಾದರೆ ಭಾರತ. ಅಂದ್ರೆ ವಿವಿಧತೆಯಲ್ಲಿ ಏಕತೆ ಕಾಣತಕ್ಕಂಥ ಸಂದೇಶ ಅದು. ಕನ್ನಡದ ಕವಿವಾಣಿ ಏನು? ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕಲವು ನಮ್ಮೀ ತಾಯಿ ನೆಲವು. ಈ ಚಿಂತನೆ ಇರೋದ್ರಿಂದಲೇ ಭಾರತದಲ್ಲೊಂದು ಅದ್ಭುತ ಸಮನ್ವಯದ ಭಾವ ಕಂಡು ಬರುತ್ತೆ. ಮತ ಬೇರೆದು ಅನ್ನೋ ಕಾರಣಕ್ಕೆ ಅಥವಾ ದೇವರ ಹೆಸರು ಬೇರೆ ಅನ್ನೋ ಕಾರಣಕ್ಕೆ ನಾವು ಯಾರನ್ನೂ ದ್ವೇಷ ಮಾಡಲಿಲ್ಲ, ಅಥವಾ ಎಲ್ಲರೂ ನಮ್ಮ ಮತಕ್ಕೆ ಸೇರಬೇಕು, ನಮ್ಮ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಪೂಜೆ ಮಾಡಬಾರದು ಅಂತ ಹಠ ಹಿಡಿಲಿಲ್ಲ. ಹಿಂದುತ್ವದಲ್ಲಿ ಉದಾತ್ತತೆ ಇದೆ, ಉದಾರತೆ ಇದೆ. ಅಸಹಿಷ್ಣು ಮತಾಂಧ ಬಲಾತ್ಕಾರದ ಮತಾಂತರಗಳಲ್ಲಿ ತೊಡಗಿರತಕ್ಕಂಥ ಆಕ್ರಮಕ ಮತೀಯರನ್ನ ಭಾರತೀಯ ಪರಂಪರೆಯಂತೆ ಬದುಕಲಿಕ್ಕೆ ಕಲಿರಿ, ಎಲ್ಲರನ್ನು ಗೌರವಿಸಿ ಅಂತ ಹೇಳೋದನ್ನು ಬಿಟ್ಟು ನಮ್ಮ ಬುದ್ಧಿಜೀವಿಗಳು ಸಹಿಷ್ಣುತೆಯ ಪಾಠವನ್ನು ಹಿಂದೂಗಳಿಗೆ ಹೇಳ್ತಕ್ಕಂಥದ್ದು ಎಂಥ ವಿಡಂಬನೆ. ಹಿಂದೂ ಕೋಮವಾದಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. 10,000 ವರ್ಷಗಳ ಹಿಂದೆ ದೀರ್ಘ ತಮಸ್ ಅನ್ನೋ ಋಷಿ ಹೇಳಿದ ಏಕಂ ಸದ್ ವಿಪ್ರಾಹ ಬಹುಧಾ ವದಂತಿ ಅನ್ನುವುದನ್ನ ಅಕ್ಷರಶಃ ಇಂದಿಗೂ ಪಾಲಿಸ್ತಾ ಇರತಕ್ಕಂಥ ಹಿಂದುವಿಗೆ ಸಹಿಷ್ಣುತೆಯ ಪಾಠದ ಅಗತ್ಯವೇ ಇಲ್ಲ. ಬಂಧುಗಳೇ, ಹಿಂದೂ ಸಂಸ್ಕಾರದ ಬಲದಿಂದಾಗಿಯೇ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಅಕಸ್ಮಾತ್ ಯೇಸು ಕ್ರಿಸ್ತ ಭಾರತದಲ್ಲಿ ಹುಟ್ಟಿದ್ದಿದ್ರೆ ಆ ಮಹಾತ್ಮನಿಗಂಥ ಕ್ರೂರ ಸಾವು ಖಂಡಿತ ಬರ್ತಿರ್ಲಿಲ್ಲ. ನಾನು ದೇವರ ಮಗ ಅಂತ ಹೇಳಿದ ಆ ಮಹಾತ್ಮನನ್ನ ಪಾಪಿಗಳು ಮೊಳೆ ಹೊಡೆದು ಸಾಯಿಸಿದ್ರು. ಆದರೆ ನಮ್ಮಲ್ಲೊಬ್ಬ ಇದ್ದ, ಅವನು ದೇವರೇ ಇಲ್ಲ ಅಂದ. ದೇವರಿಲ್ಲ, ಧರ್ಮ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಎಲ್ಲ ಸುಳ್ಳು. ಎಷ್ಟು ದಿನ ಇರ್ತೀವೋ ಅದೂ ಗೊತ್ತಿಲ್ಲ, ಸತ್ಮೇಲೆ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ. ಇದ್ದಷ್ಟು ದಿವಸ ಚೆನ್ನಾಗಿರಿ ಅಂತ ಹೇಳ್ದ. ಅವನನ್ನು ಚಾರ್ವಾಕ ಅಂತ ಈ ದೇಶ ಗೌರವಿಸ್ತು. ಅವನು ಹೇಳಿದ್ದೇನು? ಯಾವಜ್ಜೀವೇ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಆಗಮನಂ ಕುತಃ ತಸ್ಮಾತ್ ಋಣಂಕೃತ್ವ ಘೃತಂ ಪಿಬೇತ್. ಸತ್ ಮೇಲೆ ದೇಹನ ಸುಡ್ತಾರೆ ಅಥವಾ ಮಣ್ಣು ಮಾಡ್ತಾರೆ, ಆಮೇಲೆ ವಾಪಸ್ ಬರ್ಲಿಕ್ಕೆ ಹ್ಯಾಕ್ ಸಾಧ್ಯ? ಅದಕ್ಕೋಸ್ಕರ ಚೆನ್ನಾಗಿ ಬದುಕೋದನ್ನು ಕಲೀರಿ. ಹಣ ಇಲ್ದಿದ್ರೆ ಸಾಲನಾದ್ರೂ ಮಾಡಿ ತುಪ್ಪ ತಿನ್ನಿ. ಇದ್ದಷ್ಟು ದಿವಸ ಸುಖವಾಗಿರಿ ಅಂತ ಹೇಳಿದಂಥ ಚಾರ್ವಾಕನನ್ನ ನಾವು ಕಲ್ಲು ಹೊಡಿಲಿಲ್ಲ, ಋಷಿ ದ್ರಷ್ಟಾರ ಅಂತ ಹೇಳಿದ್ವಿ. ಗೆಲಿಲಿಯೋ 5 ಶತಮಾನಗಳ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಹೇಳ್ದ. ಸೂರ್ಯ ಸ್ಥಿರ, ಭೂಮಿ ಸುತ್ತತ್ತೆ ಅಂತ ಹೇಳ್ದ. ಚರ್ಚ್ ಪ್ರತಿಭಟನೆ ಮಾಡ್ತು, ಜೈಲಿಗೆ ತಳ್ಳಿತು. ಆದರೆ ಅದಕ್ಕೂ 1000 ವರ್ಷಗಳ ಹಿಂದೆ ಆರ್ಯಭಟ ಅದೇ ಸತ್ಯ ಈ ನೆಲದಲ್ಲಿ ಹೇಳಿದ್ದ. ಸೂರ್ಯ ಸ್ಥಿರ, ಭೂಮಿ ಸೂರ್ಯಂಗೆ ಪ್ರದಕ್ಷಿಣೆ ಹಾಕತ್ತೆ. ಭೂಮಿ ತನ್ನ ಅಕ್ಷದ ಮೇಲೆ ಒಂದು ಸುತ್ತು ತಿರುಗಿದಾಗ 1 ದಿನ ಆಗತ್ತೆ, ಸುತ್ತವಾಗಿ ಜರುಗತ್ತೆ. ಜರುಗುತ್ತಾ ಜರುಗುತ್ತಾ ಸೂರ್ಯನಿಗೆ ಪ್ರದಕ್ಷಿಣೆ ಬರುವಾಗ 1 ಸಂವತ್ಸರವಾಗತ್ತೆ. 1 ಪ್ರದಕ್ಷಿಣೆ ಹಾಕ ಅದು ತೆಗೆದುಕೊಳ್ಳೋ ಸಮಯ ಎಷ್ಟು? 365.25877564 ಸೆಕೆಂಡುಗಳು ಅನ್ನೋದನ್ನ ಖಗೋಳ ವಿಜ್ಞಾನಿ ಸ್ಮಾರ್ಟ್ಗಿಂತ ಬಹಳ ಮುಂಚೆ ಭಾಸ್ಕರಾಚಾರ್ಯ ಲೆಕ್ಕ ಹೇಳಿದ್ದ.
ಆರ್ಯಭಟ ಹಾಗೂ ಭಾಸ್ಕರಾಚಾರ್ಯರನ್ನ ಈ ಸಮಾಜ ಶಿಕ್ಷೆಗೆ ಗುರಿಪಡಿಸಲಿಲ್ಲ, ವಿಜ್ಞಾನಿಗಳು ಅಂತ ನಾವು ಗೌರವಿಸಿದ್ವಿ. ಈ ಎಲ್ಲ ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಹಿಂದೂ ಸಮಾಜದ ವಿಶ್ಲೇಷಣೆ ಮಾಡಬೇಕಾಗಿದೆ. ಬಂಧುಗಳೇ, ತಾಯಿ ಭಾರತಿ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಾಗಿ ಉತ್ತರಕ್ಕೆ ಹೊರಟು ಕೃಷ್ಣ ಗೋದೆಯರಲ್ಲಿ ಮಿಂದು ವ್ಯಂಜನನ್ನ ಹತ್ತಿಳಿದು ಗಂಗಾ ಯಮುನೆಯರನ್ನ ಕೊರಳಲ್ಲಿ ಬಳಸಿ ಕೈಲಾಸವಾಸಿ ಶಂಕರನನ್ನ ಸೇರಿ ಅನ್ನಪೂರ್ಣಿಯಂತೆ ನಮ್ಮನ್ನೂ ಒಳಗೊಂಡಂತೆ ಮನುಕುಲವನ್ನು ಸಾಕ್ತಾ ಇರತಕ್ಕಂಥ ದಿವ್ಯ ಮಂಗಲ ದೃಶ್ಯವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳೋಣ. ಇನ್ನು ಮುಂದೆ ಆಕೆಯ ಲೀಲಾ ವಿನೋದಗಳತ್ತ ಗಮನ ಕೊಡೋಣ. ನಮಸ್ಕಾರ.